ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. 16ನೇ ದಿನದ್ದು ಇಷ್ಟಿಷ್ಟುದ ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಥರನೇ ಎದ್ಬಿಟ್ಟು ಬೆಂಗಳೂರಿಗೆ 5 ಗಂಟೆ ಬಸ್ ಹಿಡ್ಕೊಂಡು ಬಂದಾದಮೇಲೆ ಪ್ರವೀಣನ ಜೊತೆ ಕಾಪಿ ಗಿಪಿ ಕುಡ್ಕೊಂಡು ಅಲ್ಲಿಂದ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಕೆಲಸದ ಕಡೆಗೆ ಬಂದೆ. ನೋಡಿ, ನೆನ್ನೆ ಆ ಪರಿಸರ ಎಲ್ಲ ತೋರಿಸ್ದೆ, ಇವತ್ತು ನಿಮಗೆ ಈ ಪರಿಸರವನ್ನು ತೋರಿಸ್ತಾ ಇದ್ದೀನಿ. ನೋಡಿ ಪರಿಸರ ಹೆಂಗಿದೆ. ಇದು ಒಂಥರ ಹಳ್ಳಿ ಪರಿಸರ ಇದ್ದಂಗೆ ಅದೇ, ಆದರೆ ನಮ್ಮೂರೇ ಚಂದ. ಬೆಂಗಳೂರು ಚಂದವೇಯ. ಬೆಂಗಳೂರು ಯಾಕೆ ಅಂತಂದರೆ ಇವತ್ತು ನಮಗೆ ಅನ್ನ ಕೊಡ್ತಾ ಇದೆ, ಕಾಸು ಕೊಡ್ತಾ ಇದೆ, ನಮ್ಗೆ ಇಷ್ಟ ಬಂದಂಗೆ ಇರೋದಕ್ಕೆ ನಮಗೆ ಲೈಫ್ ಸ್ಟೈಲ್ಗೆ ಒಂಚೂರು ಸಹಾಯಕತೆ ಮಾಡಿಕೊಡ್ತದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ನಮಗೆ ಒಂದು ಗೌರವನ ತಂದು ಕೊಡ್ತಾ ಇದೆ. ಬೆಂಗಳೂರು ಇಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಆಲ್ಸೋ. ಅಂದರೆ ಜೊತೆಗೆ ಹಳ್ಳಿ ಇಟ್ಸ್ ನಮ್ಮೂರು ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಸ್ ವೆನೆವರ್ ಐ ಗೋ ಊರು ಐ ಫೀಲ್ ನೆಮ್ಮದಿ. ಸೊ ಒನ್ಸ್ ಐ ಕಮಿಂಗ್ ಬ್ಯಾಕ್ ಫ್ರಮ್ ದೇರ್ ಇಟ್ಸ್ ಲೈಕ್ ಭಾರಿ ಹಿಂಸೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಕಮ್ ಇಯರ್ ಆ್ಯಂಡ್ ವಿ ಹ್ಯಾವ್ ಟು ದುಡಿ ಇಯರ್. ಒನ್ಸ್ ಜಾಸ್ತಿ ದುಡಿಂಗ್ ಐ ವಿಲ್ ಟೇಕ್ ದ ದುಡ್ಡೆಲ್ಲ ಟು ಮೈ ಹೋಮ್, ದೆನ್ ಐ ವಿಲ್ ಸ್ಟೇ ದೇರ್ ಓನ್ಲಿ. ಸೊ whoever it's my future wife looking for this video, if watching this video, please note that I am not going to stay in Bangalore for lifetime. After some years I will stay in my hometown itself, my Mountcare itself. So please be prepared. ಕೆಲಸ ಮುಗಿಸ್ಕೊಂಡು ಬಂದೆ, ತಲೆ ನೋಯ್ತಾಯಿತ್ತು, ಸ್ವಲ್ಪ ಮನೆ ಕಂಡಿದ್ದೆ. ಆಮೇಲೆ ಎದ್ಬಿಟ್ಟು ಅಲ್ಲಿ ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಹೊಟ್ಟೆ ಹಸಿತಾಯಿತು, ಒಂಚೂರು ಊಟ ಮಾಡಿಬಿಟ್ಟೆ. ಹಂಗೇ ಮೇಘ ಬಂದೆ. ನೋಡಿ ಬೆಂಗಳೂರು, ಇದು ಬೆಂಗಳೂರು, ಇದು ನಮ್ಮ ಬೆಂಗಳೂರು. ಎಷ್ಟು ಚೆಂದ ಅಲ್ವೇ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಿಂಡಿಲಿ ನಮ್ಮ ಅತ್ತೆದು ಚಿಕ್ಕತ್ತೆದು ಮನೆ ಇತ್ತು. ಅಂತಂದರೆ ನಮ್ಮ ಚಿಕ್ಕತ್ತೆ ಅಲ್ಲಿ ಮನೆ ಮಾಡ್ಕೊಂಡಿತ್ತು. ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ಇಸ್ಕಾನ್ ಟೆಂಪಲ್ ಹತ್ರ ಒಂದು ದೇವಸ್ಥಾನ ಬರ್ತದಲ್ಲ, ದೊಡ್ಡದು ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಯಾವುದೋ ಅದು ಕಾಣೋದು. ಇವಾಗ ಎಲ್ಲ ಕಡೆ ಬಿಲ್ಡಿಂಗ್ ಆಗ್ಬಿಟ್ಟು ಬರೀ ಬಿಲ್ಡಿಂಗ್ಗಳೇ ಕಾಣ್ತವೆ. ನೀವು ನೋಡ್ತಾ ಇರೋಂಗೆ ಇದು ನಮ್ಮ ಅತ್ತೆ ಬಿಲ್ಡಿಂಗು. ಇಲ್ಲಿ ಇದು ಯಾವ ಏರಿಯಾ ಅಂತ ನಿಮಗೆಲ್ಲ ಬಹುಶಃ ಗೊತ್ತಿರ್ಬೋದು. ರಾಜಗೋಪಾಲನಗರ ಪಿಣ್ಯ ಸೆಕೆಂಡ್ ಸ್ಟೇಜು. ಬೆಂಗಳೂರಲ್ಲಿ ಊರಲ್ಲಿ ಮರ ಗಿಡಗಳು ನೋಡೋಕ್ಕೆ ಸಿಗ್ತವೆ, ಬೆಂಗಳೂರಲ್ಲಿ ಈ ಥರ ಬಿಲ್ಡಿಂಗ್ಗಳು ನೋಡೋಕ್ಕೆ ಸಿಗ್ತವೆ. ನೀವು ಯಾವ ಏರಿಯಾದಲ್ಲಿ ಇದ್ದೀರಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಬ್ಯಾಚುಲರ್ಸ್ ರೂಮ್ ಇದು, ಬ್ಯಾಚುಲರ್ ಹುಡುಗರುಗಳು ಅಲ್ಲಿ ನಿಂತವ್ರೆ. ನೀವು ಬ್ಯಾಚುಲರ್ಸು ಯಾರ್ಯಾರು ಇದ್ದೀರಿ, ನಿಮ್ಮ ಸ್ನೇಹಿತರು ಆ ಬ್ಯಾಚುಲರ್ ಸ್ನೇಹಿತರಲ್ಲಿ ಬೆಸ್ಟು ಬ್ಯಾಚುಲರ್ ಫ್ರೆಂಡ್ ಇರ್ತಾನಲ್ಲ ಅವನಿಗೆ ಅವನ ಹೆಸರನ್ನ ಕಮೆಂಟ್ ಹಾಕ್ಬಿಡಿ. ಜೊತೆಗೆ ನನ್ನ ರಥ ಇಲ್ಲಿ ನಿಂತಿದೆ, ಇದೇ ಕೆಂಪು ಕಾಣ್ತದಲ್ಲ, ಭಯಕ್ಕೆ ಹೋಗಿತ್ತಲ್ಲಪ್ಪ ಈಗ, ಅದು ರೇಡಿಯಮ್ ಇರಬೇಕು. ಇಲ್ಲಿ ನನ್ನ ಕಾರ್ ಕೂಡ ನಿಂತ್ಕೊತಾಯಿತ್ತು. ಕಾರ್ನ ಊರು ತೊಗೊಂಡು ನಿಲ್ಲಿಸಿದೆ ಕಾರಣಾಂತರಗಳಿಂದ. ಅದು ಬಿಟ್ಟರೆ ಮನೆ ಮುಂದೆ ಇಷ್ಟು ಜಾಗ ಇದೆ, ಒಂದು ತೆಂಗಿನ ಮರ ಇದೆ. ಅದು ಬಿಟ್ಟರೆ ಆಕಾಶದಲ್ಲಿ ಚಂದ್ರಣ್ಣ ಕಾಣುತ್ತವನೇ. ಚಂದ್ರಣ್ಣನ ಜೂಮ್ ಹಾಕ್ಬಿಟ್ಟು ಟ್ಯಾಪ್ ಮಾಡೋಣ, ಕ್ಲಿಯರಾಗಿ ಕಾಣ್ತಾ ಇಲ್ಲ. ಅದು ಬಿಟ್ಟರೆ ಪರಿಸರ ಹಿಂಗೆ ಇದೆ. ಎಲ್ಲ ಫ್ಲೈಟ್ ಅದೊಂದು ಫ್ಲೈಟ್ ಹೋಯ್ತದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಮಿಣ್ಕಮಿಣಿಕೆ ಸ್ಪ್ರೈಟ್ ಕಾಣಿಸ್ತಾ ಇದೆ. ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಅನ್ಕೋತೀನಿ. ಬಹುಶಃ ನೀವೆಲ್ಲರೂ ನೋಡ್ತಾ ಇದ್ದರೆ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಅದು ಇದು ಮಾಡ್ಕೊತೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೂ ಒಳ್ಳೆಯದಾಗಬೇಕು, ನನಗೂ ಒಳ್ಳೆಯದಾಗಬೇಕು. ನನ್ನಿಂದ ನಿಮಗೇನಾದರೂ ಒಳ್ಳೆಯದಾಗ್ಬೋದು, ನೀನು ಮಾಡ್ಬೋದು ದಿನೇಶ್ ಅಂತಂದೇಳಿ ಖಂಡಿತವಾಗ್ಲೂ ಮಾಡಿಕೊಟ್ಟನು. ಈ ದಿನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ.